ಇನ್ನು ಹೆಸರನ್ನಾಗಿಲ್ಲ ಇನ್ನು ಮಕ್ಕಂಡಾಳ. ಲಕ್ಷ್ಮಿ ಲಕ್ಷ್ಮಿ ಬಂದ್ರೇನು? ಇವರು ಗಂಡ ಮನೆಗೆ ಫೋನ್ ಮಾಡಿದ್ರಿ ಈಕಿ ಗಂಡಿಗೆ ಹೇಳ್ತಾ ಇಲ್ರಿ. ನಾವೇನೋ ಮಧ್ಯರಾತ್ರಿ ಕರ್ಕೊಂಬಂದ್ಬಿಟ್ವಿ. ಅವಾಗ ನೆನಪಾಗಲಿಲ್ಲ. ಅದಕ್ಕೆ ಬೆಳಗಿನ ಜಾವ ಏನೋ ಬೆಳಗಿನ ಜಾವ ಅಲ್ಲ, ಆಸ್ಪತ್ರೆಗೆ ಕರ್ಕೊಂಬರ್ತೀವಿ ಫೋನ್ ಮಾಡೋದಿದ್ದೆ. ಮಾಡಿದ್ರಿ ಇಲ್ಲ? ಹ್ಞೂ ಮಾಡಿದ್ದೆ. ಬರ್ತಾರಂತೆ ಪಾಪ ಆಕಿ ಗಂಡಂತ್ರು ಹಿಂಗಪ್ಪ ರಾತ್ರಿ ಮಧ್ಯರಾತ್ರಿ ಹಿಂಗೆ ಹೆರಿಗೆ ನೋವು ಬಂದ್ಬಿಡ್ತು ಕರ್ಕೊಂಬಂದ್ವಿ ಪಾಪ ಎಷ್ಟು ಜೀವ ಇದು ಮಾಡ್ಕೊಂಡು ಗೊತ್ತಾ. ಅಯ್ಯಮ್ಮ ಅವ್ರು ಈಗ ಹೆಂಗದ್ರಿ, ಈಗ ಆರಾಮದಾರಿಲ್ರಿ, ಲಕ್ಷ್ಮಿ ಹೆಂಗದಲ್ರಿ ಅಂತಂದು ಎಷ್ಟು ಇದು ಮಾಡಿದ್ರು. ಒಂದು ಫೋನ್ ಮಾಡ್ಬೇಕಿಲ್ರಿ, ನಾನೇ ಬಂದ್ಬಿಡ್ತಿದ್ದೆ ಅಂತ ಹಂಗೆ ಅಂತಂದ್ರೆ ಇಲ್ಲಪ್ಪ ನಾವು ಇರ್ಲಿ ಅಂತಂದು ಒಂದು ಕಾರ್ ಗಾಡಿಗೆ ಇಳಿದ್ವಿ. ಅದಕ್ಕೆ ಏನೋ ಕಾರ್ ಗಾಡಿಗೆ ಕರ್ಕೊಂಡ್ಬಂದ್ಬಿಟ್ವಿ. ಈಗೇನು ಆರಾಮಿಲ್ಲ, ಇಲ್ಲ ಇಬ್ರು ಆರಾಮಾಗೋತಾರ, ಬರ್ರಪ್ಪ ಅಂತಂದೆ. ಅವ್ರು ಈಗ ಬರ್ತಾನೆ ಪಾಪ ಫೋನ್ ಕೈ ಮಾತಾಡತ್ತಾನೆ, ಹಂಗೆ ಕಟ್ ಮಾಡ್ದನ ಇದು ಮಾಡ್ಬಿಟ್ಟ. ಈಗ ಬರ್ಬೋದು ಅನಿಸ್ತೈತಿ. ಈಕೆ ಏನ್ರಿ ಇನ್ನು ಹೆಸರನ್ನಾಗಿಲ್ಲಲ್ಲ? ನಾನು ಡಾಕ್ಟ್ರ್ ಕೇಳಿದೆ. ಇಲ್ಲ, ಇಂಜೆಕ್ಷನ್ ಮಾಡಿರ್ತಾವಲ್ಲ ಸ್ವಲ್ಪ ಇದಾಗಿರ್ತೈತಿ, ಸುಸ್ತಾಗ್ತಿರ್ತೈತಿ, ಅವ್ರಿಗೆ ಹೆಸರಾಗಲಿ ಅಲ್ಲಿವರೆಗೂ ನೀವು ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಅಂತ ಅಂದರು. ಈಗ ಎದ್ದೇಳ್ತಾಳೆ ಅನ್ನೋ ತಡಿ. ಸರ್ ಇಲ್ಲಿ ಲಕ್ಷ್ಮಿ ಅನ್ನೋ ಪೇಷಂಟು ಯಾವ ವಾರ್ಡ್ನಲ್ಲಿ ಇರೋದು? ನಿನ್ನೆ ನೈಟ್ ಕರ್ಕೊಂಬಂದ್ರಂತಲ್ಲ. ಸ್ಟ್ರೇಟ್ ಹೋಗಿ ಸರ್, ಸ್ಟ್ರೇಟ್ ಹೋಗಿ ಇಲ್ಲ ಲೆಫ್ಟ್ಗೆ ಫಸ್ಟ್ನೇ ವಾರ್ಡ್ ಐತಲ್ಲ ಅದೇ ನೋಡಿ. ಸರ್ ಓಕೆ ಥ್ಯಾಂಕ್ ಯು. ಲಕ್ಷ್ಮಿ ಓ ಬರ್ರಿ ಅಳೇಂದ್ರೆ ಬರ್ರಿ. ಇಲ್ಲ ಅವಳಿಗಿನ ಎಚ್ಚರಾಗಿಲ್ಲ, ಈಗ ಎಚ್ಚರಾಗ್ಬೋದೇನೋ ಒಂದು 5 ನಿಮಿಷ. ಅಲ್ಲತ್ತೀರ ರಾತ್ರಿ ಒಂದು ಫೋನ್ ಮಾಡ್ಬೇಕಿಲ್ರ, ರಾತ್ರಿನೇ ಬಂದ್ಬಿಡ್ತಿದ್ದೆ. ನೀವು ನೋಡಿದ್ರೆ ಇಲ್ಲಪ್ಪ, ಅದು ಹೆಂಗಾಗ್ಬಿಡ್ತು ಗೊತ್ತಾ, ಅದು ನಿನ್ನೆ ಬೆಳಗ್ಗೆಯಿಂದ ನಮ್ಮ ಊರಾಗ ಕರೆಂಟ್ ಇದ್ದಿದ್ದಿಲ್ಲ ಏನಿದ್ದಿಲ್ಲ. ಫೋನ್ ನೋಡಿದ್ರೆ ಒಂದೊಂದು ಚಾರ್ಜ್ ಇಲ್ಲ. ನಮಗೆ ಟೆನ್ಷನ್ನಾಗ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹೆಂಗಿತ್ತು ನಮ್ಮ ಕಾರ್ ಗಾಡಿ ಹೇಳಿಟ್ಟಿದ್ವಿ, ಮನೆ ಪಕ್ಕದನ ಇದ್ದೆ, ಎಮರ್ಜೆನ್ಸಿ ಇರಲಿ ಅಂತಂದು ಕೇಳಿದ್ರೆ ಅದಕ್ಕೆ ಕಾರ್ಯಾಗ ಹಾಕೊಂಬಂದ್ಬಿಟ್ವಿ. ಇಲ್ಲಿ ಬಂದು ಎಲ್ಲ ಮಾಡೋತ್ತಿಗೆ ಮತ್ತು ಅಡ್ಮಿಟ್ ಮಾಡ್ಕೊಂಡು ಅದು ಒಮ್ಮಟಿಗೆ ಎಲ್ಲಿ ಮಾಡ್ಕೊಂತಾರಪ್ಪ, ಹೆಸರು ಎಲ್ಲ ಅದು ಇದು ಅಂತಂದು ಯಾವ ಊರು ಏನೊಂದು ಎಲ್ಲ ಡೀಟೇಲ್ಸ್ ಕೊಟ್ಟು ಎಲ್ಲ ಇದು ಮಾಡೋತ್ತಿಗೆ ನಮ್ಗೆ ಅಷ್ಟೊತ್ತಿಗೆ ಈಕಿನ ಒಳಗೆ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೊತ್ತಿಗೆ ಇದನ್ನ ಆಗಲಿಲ್ಲ. ಆಮೇಲೆ ಮತ್ತೆ ಒಂದು ತಾಸು 1-2 ತಾಸು ಆದಮೇಲೆ ಆಮೇಲೆ ನಿಮ್ಮ ಹೋಗಿದೆ. ಆಮೇಲೆ ಯಾರೋ ನಂಬರ್ ಇಸ್ಕೊಂಡು ಹಚ್ಚಿದ, ನನಗೇನೋ ಫೋನ್ ರಿಸೀವ್ ಮಾಡಿಲ್ಲ ಅಂತಪ್ಪ. ಅದಕ್ಕೆ ಮತ್ತೆ ಬೆಳಗಿನ ಜಾವ ಮತ್ತೆ ಹಚ್ಚಂತಂದೆ. ಅದಕ್ಕೆ ಮಾಡಿದ್ದೆ, ಈಗ ಬರ್ತಾರ ಅಂತಂದು ಈಗ ಅಂದ್ರು. ನಾನು ಅದನ್ನೇ ಕೇಳಿದೆ, ಮತ್ತೆ ಹೇಳಿರಲ್ರಿ ಈಕಿ ಗಂಡಗ ಅಂತಂದೆ. ಹೌದ್ರಿ, ಅಂದ್ರೆ ಬಂದಿತ್ತು ರಾತ್ರಿ ಅನ್ನೋ ನಂಬರ್ ಇದು ಯಾವುದನ್ನ ಬಿಡೋತ್ತಾಗ ಅಂತ ನಾನು ರಿಸೀವ್ ಮಾಡಿಲ್ಲ. ನಿಮ್ದು ಎಲ್ಲ ನಂಬರ್ ಸೇವ್ ಇತ್ತಲ್ಲ, ಇದು ಯಾವುದೋ ರಾಂಗ್ ನಂಬರ್ ಇರ್ಬೋದು, ಇಷ್ಟೊತ್ತಿಗೆ ಯಾವ್ದು ಬರ್ತದೆ ಅಂತ ನಾನು ಸುಮ್ಮನೆ. ನಾನು ಅವಾಗ ರಿಸೀವ್ ಮಾಡಿದ್ರೆ ಅವಾಗ ಬಂದ್ಬಿಡ್ತಿದ್ದೆ. ಇರ್ಲಿ ಬಿಡಪ್ಪ, ಏನಾಯ್ತು, ಏನು ತೊಂದರೆ ಇಲ್ಲ ನೋಡು. ತಾಯಿ ಹೌದು, ಇನ್ನೇ ಹೇಳಾಕತ್ತೇನಪ್ಪ, ನಿನ್ನ ಮಗು ಗಂಡ ಹೆಣ್ಣ ಏನು ತಿಳ್ಕೊಂಡಿಲ್ಲ, ಹಂಗ ಫೋನ್ ಕಟ್ ಮಾಡಿ ಹಂಗ ಅರ್ಬಾಡ್ಸಿ ಬಂದಿ ನೋಡಪ್ಪ. ನಾನು ಹೇಳ್ತೇನೆ ಆರಾಮದಳಪ್ಪ, ನಿಧಾನಕ್ಕೆ ಬಾ ಅಂತಂದು ನೀನು ಕೇಳಲೇ ಇಲ್ಲ. ಅದು ಇಲ್ಮ ಅವರೇ, ನೀವು ಒಮ್ಮಟಿಗೆ ಸಡನ್ ಆಗಿ ಇದ್ರಲ್ಲ, ನನಗೆ ಇತ್ತಾಗ ಕೋಪನೂ ಬಂದ್ಬಿಡತ್ತೆ. ಇವ್ರು ಫೋನ್ ಮಾಡಲಿಲ್ಲಲ್ಲ, ರಾತ್ರಿನ ಕರ್ಕೊಂಬಂದಾರ ಅಂತ ಅಂದು ಒಂದು ಕಡೆ ಈ ಟೆನ್ಷನ್. ಲಕ್ಷ್ಮಿಗೆ ಏನಾಯ್ತು ಏನೋ, ನಾನು ಜೊತೆಗೆ ಇರ್ಬೇಕಾಗಿತ್ತು ಈ ಟೈಮ್ನಾಗ. ನಾನು ನಿನ್ನೆ ಎಷ್ಟೊತ್ತು ನನಗೆ ಅನಿಸ್ತು ಇರ್ಬೇಕು ಬರ್ಬೇಕು ಅಂತಂದು. ಅದು ಯಾವುದೇ ಕೆಲಸ ಬಂದ್ಬಿಡ್ತಾ, ನಾಳೆ ಬೆಳಗ್ಗೆ ಹೋದ್ರೆ ಆತು ಬಿಡು ಅನ್ಕೊಂಡೆ. ಅಷ್ಟರಲ್ಲಿ ಈಗ ಆಗ್ಬಿಡ್ತಲ್ಲ, ನನಗೆ ಅದು ಒಂಥರ ಮನಸ್ಸಲ್ಲಿ ಅದೇ ತುತ್ತು, ಇವತ್ತು ಹೋಗಿದ್ದು ಬರ್ತತ್ತಲ್ಲ, ನನ್ನ ಮನ್ಸು ಎಷ್ಟು ಹೇಳಿದ್ರು ನಾನು ಹೋಗ್ಲಿಲ್ಲ ಅಂತಂದು ಅದು ಒಂಥರ ಇದಾಗ್ಬಿಡ್ತಾ. ಅದಕ್ಕೆ ನಾನು ಆ ಟೆನ್ಷನ್ನಾಗ ಅಲ್ಲಿಗೆ ಹೋಗಿದ್ದು ಮಾಡಿದ್ರಾತಂತಂದು ಬಂದೆ. ಲಕ್ಷ್ಮಿ ಬಂದಳಪ್ಪ ನಿಮ್ಮ ಮನೆಗೆ. ಹೌದು ಮಾವರೇ, ನನಗಂತೂ ಭಾಳ ಖುಷಿ ಆಗುತ್ತೆ ನೋಡಿ. ನನಗೆ ಹೇಳ್ಬೇಕಂದ್ರಲ್ಲ, ಲಕ್ಷ್ಮಿ ಅಂತ ಒಂದು ಹೆಣ್ಮಗುನೇ ನನಗೆ ಬಿಟ್ಟು ಬರ್ಬೇಕು, ಹೆಣ್ಮಗಳೇ ಬರ್ಬೇಕು ಅಂತಂದು ಅನ್ಕೊಂಡಿದ್ದೆ ನಾನು. ಅಂತೂ ನಮ್ಮ ಮನೆಗೆ ಮಹಾಲಕ್ಷ್ಮಿನ ಬಂದಂಗೆ ಆಗ್ಬಿಡು. ನಿಮ್ಮ ತಾಯಿಯರಿಗೆ ಹೇಳಿಲ್ಲಪ್ಪ ಮತ್ತೆ? ಹ್ಞೂ ಅತ್ತೀರ, ಹೇಳೇ ನೀವು ಬರ್ಬೇಕು, ಹೇಳೇ ಬಂದೆ. ಅವರು ಬರ್ತಾರಂದ್ರೆ ಇಲ್ಲವ, ನನಗೆ ಅಷ್ಟು ನೀವೆಲ್ಲ ರೆಡಿಯಾಗಿದ್ದು ಮಾಡೋರ್ಗೆ ಬರೋಗಿದ್ದಿಲ್ಲ, ನೀವೆಲ್ಲರೂ ಆಮೇಲೆ ಬರ್ರಿ ಅಂತಂದೆ. ಅವರೆಲ್ಲರೂ ವಿಜಿ ಕಾರ್ ತಗೊಂಡು ಬರ್ತಾನಂದನ. ಅದಕ್ಕೆ ನಾನು ನನ್ನ ಬೈಕ್ ತೊಗೊಂಡು ಬೇಗ ಬಂದ್ಬಿಟ್ಟೆ. ಹೌದು, ನನ್ನ ಮಗಳೆಲ್ಲದಳ? ಅದು ಏನೋ ಬೇರೆ ಇದ್ರಾಗ ಇರ್ತಾರಂತಾರಪ್ಪ, ಅದು ನನಗೇನೋ ಹೇಳಕ್ಕೆ ಬರಲ್ಲ. ಏನೋ ಎದ್ರಾಗ ಇರ್ತಾರ, ಹುಟ್ಟಿದ ಕೂಡಲೇ ಮಗನ ಏನೋ ಅಂತಾರ ನೋಡು. ಎಲ್ಲ ಆರಾಮಾಗೈತಿ, ಎಲ್ಲ ಐತಿ ಅಂತಂದು ಅಂದ್ರಪ್ಪ ಡಾಕ್ಟ್ರು. ಈಗ ನಾನು ಹೋಗಿ ಡಾಕ್ಟ್ರಿಗೆ ವಿಚಾರಿಸ್ಕೊಂಬಂದೆ. ಇನ್ನೊಂದು 10 ನಿಮಿಷ ರೀ, ನಿಮ್ಮ ಮಗನ ತಂದು ಕೊಡ್ತೇವೆ ಅಂತಂದು ಹೇಳ್ಯಾರ. ತಡ್ರಿ, ಮೊದಲು ನಾನು ಲಕ್ಷ್ಮಿನ ಮಾತಾಡಿಸ್ತೇನೆ. ಲಕ್ಷ್ಮಿ 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 ಹೆಂಗದಿ? ಹಾಂ ರೀ, ಪರವಾಗಿಲ್ಲ, ಹುಷಾರಾಗಿ. ನೀವು ಯಾವಾಗ ಬಂದ್ರಿ? ನಾನು ಇವಾಗ ಬಂದೆ ನೋಡು. ಮಾವ ಫೋನ್ ಮಾಡಿದ ತಡ ನನಗಂತೂ ಯಾವಾಗ ನೀನು ನೋಡ್ತೇನೋ, ಯಾವಾಗ ನಿನ್ನ ಮುಖ ನೋಡ್ತೇನೋ, ನನಗೆ ಮುಖ ನೋಡೋರ್ಗೂ ಸಮಾಧಾನ ಇಲ್ಲ. ಅದಕ್ಕೆ ಎಂಥ ಸ್ಪೀಡಾಗಿ ಬಂದು ಗೊತ್ತಾ. ಹತ್ತಿರ ನಾರ್ಮಲ್ ಡೆಲಿವರಿನೇ ಏನು ಆಪ್ರೇಷನ್ ಮಾಡಿರಿ? ಇಲ್ಲಪ್ಪ, ನಾವು ನಾರ್ಮಲ್ ಡೆಲಿವರಿನ ಆಕತಿ ಅನ್ಕೊಂಡಿದ್ವಿ. ಅವರು ಇಲ್ಲ, ನಾರ್ಮಲ್ ಡೆಲಿವರಿ ಆದ್ರೆ ಸ್ವಲ್ಪ ಇದಾಗತಿ, ಮಗುಗೂ ಸ್ವಲ್ಪ ತೊಂದರೆ ಆಗ್ಬೋದು, ಬೇಡ ಆಪ್ರೇಷನ್ ಮಾಡಿಬಿಡ್ತೀವಿ ಅಂತಂದ್ರೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದಂದು ನಾವು ಹ್ಞೂ ಅಂತಂದು ಎಲ್ಲ ಇದು ಮಾಡಿದ್ವಿ. ಹೌದ್ರಾ? ಹೆಂಗ ಬಿಡ್ರಿ, ನನ್ನ ಮಗಳು ನನ್ನ ಹೆಂಡತಿ ಇಬ್ಬರು ಹುಷಾರಾಗಿರಲ್ಲ ಅಷ್ಟೇ ಸಾಕು. ಯಾಕೆ ಲಕ್ಷ್ಮಿ ಬೇಜಾರಾಗಿಯಲ್ಲ? ಡಾಕ್ಟ್ರನ್ನ ಕರೀಲ? ಏನಾದರೂ ಸ್ವಲ್ಪ ನೋವಿದ್ರೆ ಇಂಜೆಕ್ಷನ್ ಮಾಡಿದ್ರೆ ಸ್ವಲ್ಪ ನೋವು ಕಮ್ಮಿ ಆಗತ್ತಿ. ರೀ ಬರ್ರಿ ಸ್ವಲ್ಪ. ಮಾತಾಡ್ತೀರಪ್ಪ, ಬಂದೆ. ಅದು ಹಾಗೇನಿಲ್ಲ, ಅದು ಹೆಣ್ಮಗು ಆಗೈತಲ್ಲ, ಅತ್ತೆಯರು ಏನು ಅಂತಾರೇನೋ, ಅದೇ ನನ್ನ ಮನಸ್ಸಿಗಿರೋದು ಅವಾಗಿಂದ. ಅದಕ್ಕಾಗಿಯೇ ಏನು ಅನ್ಕೊತಾರೇನೋ ಅಂತಾನ ಭಾಳ ಬೇಜಾರಾಗತ್ತೈತಿ. ಅಯ್ಯೋ ಹುಚ್ಚಿ, ಅದಕ್ಕೆ ಯಾಕೆ ಇಷ್ಟು ಬೇಜಾರಾಗಿ?
ಅಲ್ಲ ನನಗೇನೋ ನನಗೆ ಮಗಳು ಹುಟ್ಟಿರೋದು ಖುಷಿನೇ. ಆದ್ರೆ ಅತ್ತೆಯರು ಏನಂತಾರೆ ಏನೋ ಅನ್ನಂಗಾಗಿತ್ತು. ಯಾಕಂದರೆ ಅವ್ರ ಬಾಯೆಲ್ಲನೂ ಅವಾಗ ಮಾತಾಡ್ದಾಗೆಲ್ಲ ಆ ಗಂಡು ಮಗುನೇ ಆಕತಿ ನಿನಗೆ, ಗಂಡು ಮಗುನೇ ಆಕತಿ ನಿನ್ನ ಆ ಲಕ್ಷಣ ಕಾಣಿಸ್ತವೆ ಈ ಲಕ್ಷಣ ಕಾಣ್ತತಿ, ನನಗೂ ಹಿಂಗಿದ್ದಾಗ ಗಂಡು ಮಗುನೇ ಆಗಿತ್ತು ಅಂತಂದು ಹೇಳ್ತಿದ್ರ. ಪಾಪ ಗಂಡು ಮಗು ಆಕತ್ತಂತಾರೆ ಭಾಳ ಆಸೆ ಇಟ್ಕೊಂಡಿದ್ರು. ಅಯ್ಯೋ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸಂತಿ? ನಮ್ಮ ಅವ್ವಗೆ ಅಂದ್ರೆ ಹಂಗೆ ಬಾಯಿ ಮಾತಲ್ಲಿ ಹೇಳ ಅಷ್ಟೇ, ಗಂಡು ಮಗುನ ಹಾಕೊಂತಿಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಅವ್ವಗೆ ಹೇಳ್ಬೇಕಂದ್ರೆ ಹೆಣ್ಮಗು ಹಾಕೊಂತಾನೆ ಇಷ್ಟ ಇದ್ದಿದ್ದು. ಯಾಕಂದ್ರೆ ಒಬ್ಬಳೇ ಅಲ್ಲ ಮಗು ಇರೋದು, ನಾವೆಲ್ಲ 3 ಜನ ಗಂಡು ಮಕ್ಕಳು. ಅದಕ್ಕೆ ಹೆಣ್ಮಗಳು ಆಗ್ಲಪ್ಪ ನಮ್ಮ ಮನೆಗೆ ಲಕ್ಷ್ಮಿ ಬಂದಂಗೆ ಬರ್ಬೇಕು. ಹೆಣ್ಮಕ್ಳು ಒಂಥರ ಕಾಲಾಗ ಚೈನ್ ಹಾಕೊಂಡು ಬಳೆ ಹಾಕೊಂಡು ಸದ್ ಮಾಡ್ಕೊಂಡು ಅಡ್ಡಾಡ್ತಿದ್ರ ಮನೆ ಒಂಥರ ದೇವಸ್ಥಾನ ಇದ್ದಂಗೆ ಇರ್ತದೆ. ಎಷ್ಟೋ ಸರಿ ನನ್ನಿದ್ರಿಗೆ ಹೇಳ್ಯಾರ ಗೊತ್ತಾ. ಹೌದಾ? ನನಗೆ ಬೆಳಗ್ಗೆಯಿಂದ ಅದೇ ಬೇಜಾರಿನಲ್ಲಿದ್ದು ಅತ್ತೆ, ಆದರೆ ನಾನು ಅಪ್ಪ ಅಮ್ಮನ ಎದುರಿಗೆ ಹೇಳಿಲ್ಲ. ಮನಸ್ಸಿನಲ್ಲೇ ಯೋಚನೆ ಮಾಡ್ತಿದ್ದೆ, ಪಾಪ ಅತ್ತೆಯರು ಗಂಡು ಮಗು ಹಾಪ್ಕೊಂಡು ಆಸೆ ಇಟ್ಕೊಂಡಿದ್ರು ಹಿಂಗಾಗ್ಬಿಡ್ತಲ್ಲ ಅಂತಂದು. ಅಲ್ಲ ಅನ್ಕೊಂಡೆ ಬಿಡು, ಹೆಣ್ಮಗು ಆದರೆ ಏನು ಬೇಜಾರು ಮಾಡ್ಕೊಳಲ್ಲ ಅಂತ, ಅದು ಸ್ವಲ್ಪ ಆದರೆ ಬೇಜಾರಾಗಿರ್ತೈತೆ ಅಂತಂದು ನಾನು ಆ ಥರ ಯೋಚನೆ ಮಾಡ್ತಿದ್ದೆ. ಈಗೆಲ್ಲ ಹೆಣ್ಮಗು ಹುಟ್ಟಿ ತಂದು ದುಃಖ ಪಡೋ ಕಾಲ, ಬೈಯೋ ಕಾಲ, ಸೊಸೆಯರ್ನ ನಿಂದಿಸ್ತಾರಲ್ಲ, ಹೆಣ್ಮಗು ಹಡ್ದಿ ನೀನು ಹೆಣ್ಮಗು ಹಡ್ದಿನ ಅಂತ ಕಾಲ ಎಲ್ಲ ಹೋಗಿತ್ತಮ್ಮ. ಇದು ಏನಿದ್ರು ಈಗ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಅಂತ. ಮಹಾಲಕ್ಷ್ಮಿ ಬಂದಾಳ ನಮ್ಮ ಮನೆಗೆ, ಖುಷಿಯಾಗದೆ ಇರ್ತತ ನಮ್ಮವ್ವ. ಬರ್ತಾರಂತ ಈಗ, ಇನ್ನೇನು 10 ನಿಮಿಷ ಬರ್ಬೋದು. ಸಾರಿ ಲಕ್ಷ್ಮಿ, ನಾನಾ ಇಂಥ ಟೈಮ್ನಾಗ ನಿನ್ನ ಜೊತೆಗೆ ಇರ್ಬೇಕಾಗಿತ್ತು. ಅದು ನನಗೆ ನಿನ್ನೆ ಎಷ್ಟು ಅನಿಸ್ತು ಗೊತ್ತಾ, ಏನು ಈ ಥರ ಆಕತ್ತಂದು ಅದೊಂಥರ 6th ಸೆನ್ಸ್ ಅಂತಾರಲ್ಲ, ಎಷ್ಟು ಅನಿಸ್ತು ಹೋಗ್ಬೇಕಂದು. ಅಷ್ಟೊತ್ತಲ್ಲಿ ಏನೋ ಅರ್ಜೆಂಟ್ ಕೆಲಸ ಬಂದ್ಬಿಡ್ತಾ, ಮಳೆ ಬೇರೆ ಶುರು ಆಗ್ಬಿಡ್ತು. ಅದಕ್ಕೆ ನಿಂದಿನ ಅಂದರೆ ಇನ್ನೊಂದು 2 ದಿನ ಟೈಮ್ ಇತ್ತಲ್ಲ, ನಾಳೆ ಹೋಗಿ 2 ದಿನ ಅಲ್ಲೇ ಇದ್ರಾದ್ ಬಿಡು ಅಂತ ನಾನು ಅನ್ಕೊಂಡೆ. ಅದು ನೋಡಿದ್ರೆ ಹೀಗಾಗ್ಬಿಡ್ತು. ಇರಲಿ ಬಿಡಿ, ಏನಾಗಲ್ಲ. ಅಪ್ಪ ಅಮ್ಮ ಅಲ್ಲೇ ಮನೆ ಪಕ್ಕದಲ್ಲಿ ಒಬ್ರು ಅಣ್ಣ ಇದ್ರ, ಅವ್ರಿಗೆ ಹೇಳಿದ್ರು ಕಾರ್ ಹಿಂಗೆ ಎಮರ್ಜೆನ್ಸಿ ಬೇಕಾಗತ್ತಪ್ಪ, ಯಾವ ಟೈಮ್ನಾಗಾದ್ರೂ ಬಾ ಅಂದಿದ್ರು. ಅವ್ರು ಇದ್ದಿದ್ದು ಚೆನ್ನಾಗಾಯ್ತು. ಲಕ್ಷ್ಮಿ? ಹ್ಞೂ ಅತ್ತೇರೆ ಆರಾಮದೇನಿ. ಲಕ್ಷ್ಮಿ ಬಂದ್ರೆ ಅಂತಲ್ವ ನಮ್ಮ ಮನೆಗೆ, ನನಗಂತೂ ಭಾಳ ಖುಷಿ ಆಯ್ತು ನೋಡಿ. ಈಗ ಬೀಗ್ರು ಸಿಕ್ಕಿದ್ರು ಹೊರಗೆ, ಹೇಳಿದ್ರು. ಹ್ಞೂ ಅತ್ತೇರ, ನಾನು ಹಂಗೆ ಅಂದ್ಕೊಂಡಿದ್ದೆ. ನೀವು ಅಂದ್ರೆ ಯಾವ 1-2 ಸರಿ ಹೇಳಿದ್ರಲ್ಲ, ನಿನಗೆ ಈ ಲಕ್ಷಣ ಅದಾವ ಆ ಲಕ್ಷಣ ಗಂಡು ಪಾಪನೇ ಆಗೋದು ಅಂದಿದ್ರಲ್ಲ, ನಾನೆಲ್ಲಿ ನೀವು ಬೇಜಾರು ಮಾಡ್ಕೊಂತ ಅಂದ್ಕೊಂಡಿದ್ದೆ. ಅಯ್ಯ ಅದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೊಂತವ? ನಮ್ಗೆ ಹಂಗೇನಿಲ್ಲ ನೋಡವ. ಯಾವ್ದಾದ್ರೇನು ಮಗು ಅಲ್ಲವ, ಹೆಣ್ಣಾದ್ರೇನು ಗಂಡಾದ್ರೇನು. ನನಗೂ ಹೇಳ್ಬೇಕಂದ್ರೆ ಹೆಣ್ಮಗು ಆಗ್ಬೇಕಂತಾನೆ ಭಾಳ ಇದ್ದಿದ್ದು ಮನಸ್ಸಿನಾಗ. ಆದರೆ ನಿನಗೆ ಗಂಡು ಮಗು ಹಾಕಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಗೆ ಇಷ್ಟ ಆಗಂಗೆ ಹೆಣ್ಮಗಳು ಆಗುತ್ತೆ. ಮನೆಯೊಳಗೆಲ್ಲ ಒಂಥರ ಅದು ಎಷ್ಟು ಚೆನ್ನಾಗಿ ಅನಿಸ್ತದೆ ಗೊತ್ತಾ, ಗೆಜ್ಜೆ ಹಾಕೊಂಡು ಅಡ್ಡಾಡೋದು, ಮಹಾಲಕ್ಷ್ಮಿ ಅಡ್ಡಾಡ್ದಂಗೆ ಆಕತ್ ಬಿಡು ನಮ್ಮ ಮನ್ಯಾಗ. ಅಕ್ಕ ಹೆಂಗದಿರ, ಆರಾಮದಿರಾ? ಹ್ಞೂ ರಮ್ಯಾ ಆರಾಮದೇನಿ. ಅತ್ತಿಗೆಮ್ಮ ಎಲ್ಲದಾಳ ನನ್ನ ಮಗಳು? ಡಾಕ್ಟ್ರು ಏನೋ ಕರ್ಕೊಂಡೋಗ್ಯಾರಂತ, ಈಗ ಕರ್ಕೊಂಬರ್ಬೋದು. ಅತ್ತಿಗೆಮ್ಮ ಒಂದು ಫೋನ್ ಮಾಡ್ಬೇಕಿಲ್ರಿ, ರಾತ್ರಿ ನಾವೆಲ್ಲರೂ ಬಂದ್ಬಿಟ್ಟಿದ್ವಿ. ಕಾರ್ ಇತ್ತಲ್ಲ, ಹೆಂಗಿದ್ರು ಕಾರ್ನಾಗ ಬಂದ್ಬಿಟ್ಟಿದ್ವಿ. ಇಲ್ಲ ವಿಜಿ, ಇವರು ಅಪ್ಪ ಅಮ್ಮಗೆ ಟೆನ್ಷನ್ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಅದ್ರಾಗ ಮೊಬೈಲ್ನಾಗ ಬೇರೆ ಚಾರ್ಜ್ ಇದ್ದಿದ್ದಿಲ್ಲ, ಎಲ್ಲ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದ್ವು. ಇಲ್ಲಿ ಬಂದ ಅವ್ರ ಫೋನಲ್ಲಿ ಅಂದರೆ ಇವ್ರ ನಂಬರ್ ಒಂದೇ ಇದ್ದಿದ್ದು, ನಿಮ್ದು ಯಾರ್ದು ಅಂದರೆ ಸೇವ್ ಇದ್ದಿದ್ದಿಲ್ಲ. ನಾನು ಆವಾಗ ಇವಾಗ ಮಾಡ್ತಿದ್ದೆನಲ್ಲ, ನನಗೂ ಅವ್ರಿಗೆ ಹೇಳೋ ಪರಿಸ್ಥಿತಿ ಒಳಗೆ ಇದ್ದಿದ್ದಿಲ್ಲ. ಇಲ್ಲಿ ಬಂದ ಮೇಲೆ ಮಾಡಿದ್ರು. ಮತ್ತು ಏನೋ ಬೇರೆ ಫೋನಿಂದ ಹಚ್ಚಿದ್ರಂತೆ, ಇವ್ರು ಫೋನ್ ರಿಸೀವ್ ಮಾಡಿಲ್ಲ. ಅದಕ್ಕೆ ಮತ್ತೆ ಬೆಳಗಿನ ಜಾವ ಬೇಗ 4 ಗಂಟೆ ಸುಮಾರು 5 ಗಂಟೆ ಆಗಿತ್ತು ನೋಡು, ಅವಾಗ ಹಚ್ಚಿದ್ರು ಮತ್ತೆ. ಹೋ ಹೌದೇನತ್ತಿಗೆಮ್ಮ, ಹಂಗೆ ಹಾಕೋಬಿಟ್ರಿ ಒಂದೊಂದ್ಸರಿ ನಾವೆಲ್ಲ ಏನಾಗಲ್ ಬಿಡು ಅಂತಂದೇಳಿ ಕರೆಂಟ್. ಈಗ ನೋಡ್ರಿ ಕರೆಂಟ್ ಹೋಗೋದು ಅಂದಿರ್ತಾರ, ಎಲ್ಲ ಫೋನ್ ಎಲ್ಲ ಚಾರ್ಜ್ ಮಾಡಿರ್ತೀವಿ, ಅದು ಕರೆಂಟ್ ಹೋಗಿರಲ್ಲ. ನಾವು ಅನ್ಕೊಂಡಿರಲ್ಲ ಕರೆಂಟ್ ಹೋಗಲ್ಲ ಅಂತ. ಅವಾಗ ನೋಡಿದ್ರೆ ಎಲ್ಲ ಫೋನು ಬ್ಯಾಟ್ರಿ ಲೋ ಇರ್ತವು, ಏನು ಮಾಡೋಕ್ಕಾಗಲ್ಲ ನೋಡಿ. ಇಂಥ ಟೈಮ್ನಾಗ ಕೈ ಕೊಡೋದು ಎಲ್ಲವೂ. ಹೆಂಗ ಬಿಡ್ರಿ, ಅಲ್ಲಿ ಹೆಂಗಂದು ಅಂಕಲ್ ಆಂಟಿ ಕಾರಿಗೆ ಹೇಳೋಣ ಅಂದ್ರೆ ಚೆನ್ನಾಗಾತು. ಕಾರ್ ಇತ್ತು ಚೆನ್ನಾಗತ್ತಿಲ್ಲ ಅಂದ್ರೆ ಪಾಪ ಏನು ಮಾಡ್ಬೇಕಾಗಿತ್ತು, ಅವ್ರಿಗೂ ಗಾಬರಿ ಆದಂಗೆ ಆಗ್ಬಿಡ್ತಿತ್ತು. ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಏನೋ ಗೊತ್ತಿಲ್ಲತ್ತಿ. ಏನೋ ಅಪ್ಪ ಅಮ್ಮ ಅದನ್ನ ಕೇಳ್ಕೊಂಬರ್ತಾನೆ ಅಂತ ಹೋದ್ರು. ಅವ್ರನ್ನ ಕೇಳಿದ್ರೆ ಗೊತ್ತಾಕತಿ. ಬರಲಿ ಬಿಡು, ಮಾತಾಡೋಣಂತೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.